ಕರ್ನಾಟಕದ ಇತಿಹಾಸದಲ್ಲಿ ಹೆಚ್ಚು ಮುಖ್ಯಮಂತ್ರಿ ಆಗಿ ಆಳ್ವಿಕೆ ಮಾಡಿರುವ ಸನ್ಮಾನ್ಯ ಶ್ರೀ ಮಾಜಿ ಮುಖ್ಯಮಂತ್ರಿ ಶ್ರೀ ಡಿ ದೇವರಾಜು ರವರ ಆಳ್ವಿಕೆಯನ್ನು ಹಿಂದಿಕ್ಕಿ ಹೊಸ ದಾಖಲೆಯನ್ನು ಸೃಷ್ಟಿಸಿರುವ ಈಗಿನ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಈಗ ಜನಪರ ರಾಮಯ್ಯನಾಗಿ ಪ್ರಥಮ ಬಾರಿಯಾಗಿ ವಿಜಯಪುರ ಜಿಲ್ಲೆಯ ಕಿತ್ತೂರು ರಾಣಿ ಚೆನ್ನಮ್ಮ ಮೂರ್ತಿ ಅನಾವರಣ ಹಾಗೂ ಇಲ್ಲಿನ ಮೆಡಿಕಲ್ ಕಾಲೇಜ್ ಹಾಗೂ ಇನ್ನೂ ಅನೇಕ ಕಾಮಗಾರಿಗಳ ಶಂಕುಸ್ಥಾಪನೆಗೆ ಇಲ್ಲಿನ ದರ್ಬಾರ ಶಾಲಾ ಆವರಣದಲ್ಲಿ ಆಗಮಿಸುತ್ತಿದ್ದಾರೆ. ಇವರ ಜೊತೆ ಉಪಮುಖ್ಯಮಂತ್ರಿ ಶ್ರೀ ಡಿ.ಕೆ. ಶಿವಕುಮಾರ್, ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾ. ಶ್ರೀ ಎಂ.ಬಿ. ಪಾಟೀಲ್, ಸಕ್ಕರೆ ಹಾಗೂ ಜವಳಿ ಖಾತೆ ಸಚಿವ ಶ್ರೀ ಶಿವಾನಂದ ಪಾಟೀಲ್, ವಿಜಯಪುರ ನಗರ ಶಾಸಕ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್, ಇಂಡಿ ಶಾಸಕ ಶ್ರೀ ಯಶವಂತರಾಯಗೌಡ ಪಾಟೀಲ್, ನಾಗಠಾಣ ಮತಕ್ಷೇತ್ರ ಶಾಸಕ ಶ್ರೀ ವಿಠ್ಠಲ್ ಕಟಕ್ದೋಣ್ ಸೇರಿದಂತೆ ಇನ್ನೂ ಅನೇಕ ಶಾಸಕರು ಹಾಗೂ ಕಾರ್ಯಕರ್ತರು ಪಾಲ್ಗೊಳ್ಳುತ್ತಿದ್ದಾರೆ. ಅಹಂಕಾರದಿಂದ ಮೆರೆಯುತ್ತಿದ್ದ ಬ್ರಿಟಿಷರನ್ನು ಸೋಲಿಸಿ ಭಾರತ ಸ್ವಾತಂತ್ರ್ಯದ ಪ್ರಥಮ ವಿಜಯೋತ್ಸವವನ್ನು ಸಾಧಿಸಿದ ಮೊದಲ ಮಹಿಳೆ ವೀರಮಾತೆ ಕಿತ್ತೂರು ರಾಣಿ ಚೆನ್ನಮ್ಮ. ಇವಳು ಕೇವಲ ಕನ್ನಡ ನಾಡಿನವಳು ಎಂಬ ಹೆಮ್ಮೆ ನಮಗೆಲ್ಲ. ಇಡೀ ಭಾರತಕ್ಕೆ ಇವಳು ಮಾತೆ. ಅಹಂಕಾರದಿಂದ ಮೆರೆಯುತ್ತಿದ್ದ ಬ್ರಿಟಿಷರನ್ನು ಸೋಲಿಸಿ ಭಾರತ ಸ್ವಾತಂತ್ರ್ಯದ ಪ್ರಥಮ ವಿಜಯೋತ್ಸವವನ್ನು ಸಾಧಿಸಿದ ಮೊದಲ ಮಹಿಳೆ ವೀರಮಾತೆ ಕಿತ್ತೂರು ರಾಣಿ ಚೆನ್ನಮ್ಮ. ಇವಳು ಕೇವಲ ಕನ್ನಡ ನಾಡಿನವಳು ಎಂಬ ಹೆಮ್ಮೆ ನಮಗೆಲ್ಲ. ಇಡೀ ಭಾರತಕ್ಕೆ ಇವಳು ಮಾತೆ. ಮೈಸೂರು ತಾಲೂಕು ಬೋರ್ಡ್ ಸದಸ್ಯರಾಗಿ ರಾಜಕೀಯ ಜೀವನ ಆರಂಭಿಸಿದ ಸನ್ಮಾನ್ಯ ವಿಜಯಪುರ ಜಿಲ್ಲೆ ವಿಜಯಪುರ ಗಂಗೆಯನ್ನು ಪ್ರವಹಿಸಿದ ದಿವ್ಯ ಚೇತನ ಲಿಂಗೈಕ್ಯ ಬಿ.ಎಂ. ಪಾಟೀಲರ ಪರಿಪಕ್ವ ರಾಜಕಾರಣದಲ್ಲಿ ಪುಟಗೊಂಡ ಅಪ್ಪಟ ಜೀವನನ ತೃಪ್ತಿಪಡಿಸಿದೆ. ಡಾಕ್ಟರ್ ಫಗು ಹಳಕಟ್ಟಿಯವರ ಶಿಕ್ಷಣ ಪ್ರೇಮ, ಬಂತನಾಳ ಶಿವಯೋಗಿಗಳ ಪೋಷಣೆ, ಲಿಂಗೈಕ್ಯ ಬಿ.ಎಂ. ಪಾಟೀಲರ ಶ್ರೀರಕ್ಷೆ, ಶ್ರೀ ಎಂ.ಬಿ. ಪಾಟೀಲರ ಅಭಿವೃದ್ಧಿಯ ಚಿಂತನೆಗಳಿಂದ ಪರಿಪೂರ್ಣವಾಗಿ ನಮ್ಮೆಲ್ಲರ ಬೆಳಕಿನ ಜ್ಯೋತಿ, ಆ ಜ್ಯೋತಿ ನಮ್ಮೆಲ್ಲ ಅಭಿವೃದ್ಧಿಯ ಜ್ಯೋತಿ. ಹಾಗೂ ನೀರಾವರಿ ಸಚಿವರು ಸರ್ಕಾರದಲ್ಲಿ ಬಹಳ ಪ್ರಮುಖ ಹುದ್ದೆಯಲ್ಲಿರುವಂತಹ ನಮ್ಮ ನಿಮ್ಮೆಲ್ಲ ನಾಯಕರಾದ ಎಂ.ಬಿ. ಪಾಟೀಲ್ ಸಾಹೇಬರು ಅದರ ಧ್ವಜದ ಉದ್ಘಾಟನೆಯನ್ನ ಹಾಗೂ ಧ್ವಜಾರೋಹಣವನ್ನ ಕೆಲವೇ ನಿಮಿಷಗಳಲ್ಲಿ, ಕೆಲವೇ ಸೆಕೆಂಡ್ಗಳಲ್ಲಿ ಈಡೇರ್ತಾ ಇದ್ದಾರೆ. ಈ ಧ್ವಜ ನಮ್ಮ ಧ್ವಜಾರೋಹಣ ನಮ್ಮೆಲ್ಲರ ಸಂಕೇತ. ನಮ್ಮ ಎದೆ ಹುಟ್ಟಿ ಬರಬೇಕು, ನಮ್ಮ ಹೃದಯ ಹುಟ್ಟಿ ಬರಬೇಕು. ಧ್ವಜ ಈಗಾಗಲೇ ಪ್ರಾರಂಭ ಆಗ್ತಾ ಇದೆ. ಆಕಾಶ ಎತ್ತರಕ್ಕೆ ಧ್ವಜ ಹಾರ್ತಾ ಇದೆ. ಇದು ಹಾರಬೇಕಾದರೆ ಹೆಚ್ಚು ಕಡಿಮೆ 4 ರಿಂದ 5 ನಿಮಿಷ ಬೇಕು. ಈ ಧ್ವಜದ ಉದ್ಘಾಟನೆಯನ್ನ ಮಾನ್ಯ ಎಂ.ಬಿ. ಪಾಟೀಲ್ ಸಾಹೇಬರು ನಡೆಸಿಕೊಟ್ಟಿದ್ದಾರೆ. ಈಗ ಪ್ರಕ್ರಿಯೆ ಚಾಲನೆಯಲ್ಲಿದೆ. ಈ ದೃಶ್ಯ ನಾವೆಲ್ಲ ಕಣ್ಣಂಚಿನಲ್ಲಿ ತುಂಬಿಕೊಳ್ಳೋಣ. ಧ್ವಜ ಹಾರುವುದೆಂದರೆ ಭಾರತ ಹಾರಿದಂತೆ. ಧ್ವಜ ಹಾರುವುದೆಂದರೆ ಜಗತ್ತಿನಲ್ಲಿ ಹೀಗೆ ಭಾರತದ ಮಹಾಧ್ವಜ ಎಲ್ಲ ದೇಶದ ನಾಗರಿಕರ ಹೃದಯ ತುಂಬಿ ಬರುವಂತಹ ಧ್ವಜಾರೋಹಣ ಈಗ ನಡೀತಾ ಇದೆ. ಅದು ಕಿತ್ತೂರು ಚೆನ್ನಮ್ಮನ ಮೂರ್ತಿಯ ಒಂದು ಅನಾವರಣ ಸಂದರ್ಭದಲ್ಲಿ ಈ ಒಂದು ನೆನಪಿನ ಸಂದರ್ಭವನ್ನು ನಾವು ಈ ಸಂದರ್ಭ ನೆನೆಸಿಕೊಂಡು ಧ್ವಜಾರೋಹಣ ಸಮಯ ಎಷ್ಟು ಅದ್ಭುತವಾಗಿದೆ ಎಂದರೆ ನಮ್ಮ ಹೃದಯ ಕಪ್ಪುಲಾಟಿ ಎದೆ ಇದ್ದರೆ ಎದೆಗಾರಿಕೆ ಬೇಕು. ನಮಗೆ ಎದೆ ಇದೆ, ನಮಗೆ ಹುರುಪಿದೆ, ನಮಗೆ ಶಕ್ತಿ ಇದೆ. ಈ ನಾಡಿನಲ್ಲಿ ಅದ್ಭುತ ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನು ಹಚ್ಚಿದಂತ ರಾಣಿ ಚೆನ್ನಮ್ಮನ ಸ್ಮರಣೆಗಾಗಿ, ರಾಣಿ ಚೆನ್ನಮ್ಮನ ವಿಜಯೋತ್ಸವ ಸ್ಮರಣೆಗಾಗಿ ಭಾರತದ ಬಹಳ ಶ್ರೇಷ್ಠವಾದ ಧ್ವಜದ ಒಂದು ಕಲ್ಪನೆಯನ್ನ
ರಾಣಿ ಚೆನ್ನಮ್ಮನ ಮೂರ್ತಿಯ ಹಿಂಭಾಗದಲ್ಲಿ ಈಗ ಮಾನ್ಯ ಎಂ.ಬಿ. ಪಾಟೀಲ್ ಸಾಹೇಬರು ನನ್ನೆಲ್ಲರ ನಿಮ್ಮೆಲ್ಲರ ನೇತಾರರು, ಭಾರತದ ಕರ್ನಾಟಕದ ನೀರಾವರಿ ಹೋರಾಟಗಾರರಂತ ಆಧುನಿಕ ಭಗೀರಥರಾದಂತ ಎಂ.ಬಿ. ಪಾಟೀಲ್ ಸಾಹೇಬರು ಈಗಾಗಲೇ ಧ್ವಜವನ್ನ ಏರಿಸ್ತಾ ಇದ್ದಾರೆ. ಧ್ವಜ ಆ ಸ್ಥಳಕ್ಕೆ ಮುಟ್ಟಬೇಕಾದ್ರೆ ಒಂದೇ ಒಂದು ನಿಮಿಷದಲ್ಲಿದೆ. ಇಲ್ಲಿ ಬಹಳಷ್ಟು ಜನ ಪೂಜ್ಯರು, ಬಹಳಷ್ಟು ಜನ ರಾಜಕಾರಣಿಗಳು, ಬಹಳಷ್ಟು ಜನ ಹಿರಿಯರು, ಬಹಳಷ್ಟು ಜನ ಪೂಜ್ಯರು ಆಗಮಿಸಿದ್ದಾರೆ. ಅವರೆಲ್ಲರನ್ನ ಈ ಸಂದರ್ಭದಲ್ಲಿ ಸಾಂದರ್ಭಿಕವಾಗಿ ಸ್ವಾಗತಿಸುತ್ತಾ ಧ್ವಜಾರೋಹಣ ಸಂದರ್ಭ ಹಾಗೂ ಅತಿ ಎತ್ತರದ ಧ್ವಜಸ್ತಂಭದ ಉದ್ಘಾಟನೆ ಈ ಸಂದರ್ಭದಲ್ಲಿ ಆಗಮಿಸಿದಂತ ಮಹಾದೇವ ಶಿವಾಚಾರ್ಯರು, ಹರಗುರು ಚರಮೂರ್ತಿಗಳನ್ನು, ನಾಡಿನ ಜನತೆಯನ್ನು, ಸಂಸದರನ್ನು, ಸಚಿವರನ್ನು, ಮಂತ್ರಿಗಳನ್ನು, ಎಲ್ಲ ಗಣ್ಯರನ್ನು, ಅಧಿಕಾರಿಗಳನ್ನು, ಪತ್ರಕರ್ತರನ್ನು ಮತ್ತೆ ಚೆನ್ನಮ್ಮನ ಈ ಹೃದಯಪೂರ್ವಕ ಕಾರ್ಯಕ್ರಮದಲ್ಲಿ ಸ್ವಾಗತಿಸುತ್ತಾ ಎಂ.ಬಿ. ಪಾಟೀಲ್ ಸಾಹೇಬರು ಧ್ವಜವನ್ನ ಎಷ್ಟು ಸುಂದರವಾಗಿ, ಎಷ್ಟು ಹೃದಯಂಗಮವಾಗಿ ಇದನ್ನ ಏರಿಸ್ತಾ ಇದ್ದಾರೆ ಅಂತಂದ್ರೆ ಭಾರತ ಇಂಡಿಯಾ ಜಗತ್ತಿನಲ್ಲಿ ಎದ್ದು ನಿಲ್ಲುತ್ತದೆ ಎನ್ನುವ ಸಂಕೇತ, ಇಂಡಿಯಾ ಜಗತ್ತಿನಲ್ಲಿ ಎದ್ದು ನಿಲ್ಲುತ್ತದೆ ಎನ್ನುವ ಸಂಕೇತ. ಸ್ವಾತಂತ್ರ್ಯಗಳಿಗೆ ಚೆನ್ನಮ್ಮನ ಮೂರ್ತಿ ಅನಾವರಣ ಆಗ್ತದೆ. ಅದಕ್ಕಾಗಿ ನಾಡಿನ ಸಂಸದರು, ನಾಡಿನ ಸಚಿವರು, ನಾಡಿನ ಎಲ್ಲರಿಗೂ ಹಾಗೂ ಉಪಸ್ಥಿತರು, ಸಮಸ್ತ ಸದಸ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರೆಲ್ಲರನ್ನು ನಾವು ಈ ಚೆನ್ನಮ್ಮ ಸಮಿತಿ ವತಿಯಿಂದ ಸರ್ಕಾರದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಬೆಂಗಳೂರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಸನ್ಮಾನ್ಯ ಶ್ರೀ ಪ್ರಸನ್ನಗೌಡ, ಶಾಸಕರು, ವಿಜಯಪುರ ನಗರ ವಿಧಾನಸಭಾ ಕ್ಷೇತ್ರ, ಜೊತೆಗೆ ಧ್ವಜಾರೋಹಣದಲ್ಲಿ ಸನ್ಮಾನ್ಯ ಶ್ರೀ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಬೆಂಗಳೂರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಸನ್ಮಾನ್ಯ ಶ್ರೀ ಪ್ರಸನ್ನಗೌಡ, ಶಾಸಕರು, ವಿಜಯಪುರ ನಗರ ವಿಧಾನಸಭಾ ಕ್ಷೇತ್ರ, ಜೊತೆಗೆ ಧ್ವಜಾರೋಹಣ
ವಿಶೇಷವಾಗಿ ಕೆಲವೇ ನಿಮಿಷಗಳಲ್ಲಿ ಈ ಸಾಮ್ರಾಜ್ಯಶಾಹಿಗಳ ದಾಸ್ಯ ಸ್ವಾತಂತ್ರ್ಯಕ್ಕಾಗಿ ರಕ್ತ ತರ್ಪಣೆಗೈದ ಸ್ವಾತಂತ್ರ್ಯ ಸಂಗ್ರಾಮದ ಬೆಳೆಸುವಿಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಅಶ್ವಾರೂಢ ಪುತ್ಥಳಿಯ ಅನಾವರಣ ಹಾಗೂ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದಿವ್ಯ ಸಾನ್ನಿಧ್ಯ ವಹಿಸಿದ ಪೂಜ್ಯರನ್ನ ಪುತ್ಥಳಿ ಅನಾವರಣಗೊಳಿಸಲು ಗೌರವಾನ್ವಿತ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ಮಾನ್ಯ ಶ್ರೀ ಕೆ.ಡಿ. ಶಿವಕುಮಾರ್ ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂ.ಬಿ. ಪಾಟೀಲ್ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಶ್ರೀ ಬಸವರಾಜ ಪಾಟೀಲ್ ಯತ್ನಾಳ್ ವಿಜಯಪುರ ನಗರ ಶಾಸಕರು ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಸರ್ಕಾರಿ ಉದ್ಘಾಟನೆಗಾಗಿ ಆಗಮಿಸಿದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಅವರನ್ನ ಈ ಸಮಾರಂಭಕ್ಕೆ ಪುತ್ಥಳಿ ಅನಾವರಣ ಸಮಾರಂಭಕ್ಕೆ ಅತ್ಯಂತ ತುಂಬುಹೃದಯದಿಂದ ಇಲ್ಲಿ ನಾವು ವೇದಿಕೆಗೆ ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಘನ ಉಪಸ್ಥಿತಿಯಲ್ಲಿರುವ ಶ್ರೀ ಡಿ.ಕೆ. ಶಿವಕುಮಾರ್ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಜಲಸಂಪನ್ಮೂಲ ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕರ್ನಾಟಕ ಸರ್ಕಾರ ಅವರನ್ನೂ ಕೂಡ ಹೃದಯದುಂಬಿ ಮನದುಂಬಿ ಈ ವೇದಿಕೆಗೆ ಅವರನ್ನು ಕೂಡ ಇಲ್ಲಿ ಬರಮಾಡಿಕೊಳ್ತಾ ಇದ್ದೇವೆ, ಸ್ವಾಗತಿಸ್ತಾ ಇದ್ದೇವೆ. ಡಾಕ್ಟರ್ ಎಂ.ಬಿ. ಪಾಟೀಲ್ ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರು ಕರ್ನಾಟಕ ಸರ್ಕಾರ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಕೂಡ ನಾವಿಲ್ಲಿ ಅತ್ಯಂತ ಆತ್ಮೀಯವಾಗಿ ಹೃದಯ ತುಂಬಿ ಮನದುಂಬಿ ಭಾವದುಂಬಿ ಇಲ್ಲಿ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀ ಸುರೇಶ್ ಪಿ.ಎಸ್. ಮಾನ್ಯ ಸಚಿವರು ನಗರಾಭಿವೃದ್ಧಿ ಮತ್ತು ಮಾನ್ಯ ಸಚಿವರು ಉನ್ನತ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರ ಮಾನ್ಯರನ್ನೂ ಸಹ ಇಲ್ಲಿ ಅತ್ಯಂತ ಆತ್ಮೀಯವಾಗಿ ಹೃದಯ ತುಂಬಿ ಮನದುಂಬಿ ಭಾವದುಂಬಿ ಈ ವೇದಿಕೆಗೆ ಅವರನ್ನು ಬರಮಾಡಿಕೊಳ್ತಾ ಇದ್ದೇವೆ, ಸ್ವಾಗತಿಸ್ತಾ ಇದ್ದೇವೆ. ಈಗ ಬಸ್ ನಿಲ್ದಾಣಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಹೆಸರಿನ ಅನಾವರಣವನ್ನ ಭಾರತದ ಸ್ವಾತಂತ್ರ್ಯ ಪರ್ವದ ಇತಿಹಾಸದ ಪುಟಗಳನ್ನು ಖಚಿತಗೊಳಿಸಿದ ಬ್ರಿಟಿಷ್ ಸಾಮ್ರಾಜ್ಯಶಾಹಿಗಳ ದಾಸ್ಯ ಸಂಕಲನಗಳನ್ನು ಕಳಚಿ ಸ್ವಾತಂತ್ರ್ಯಕ್ಕಾಗಿ ರಕ್ತ ತಪ್ಪಣೆಗೈದ ಸ್ವಾತಂತ್ರ್ಯ ಸಂಗ್ರಾಮದ ಬೆಳ್ಳಿಚುಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಅಶ್ವಾರೂಢ ಪುತ್ಥಳಿಯ ಅನಾವರಣ ಹಾಗೂ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸಕಲ ಪೂಜ್ಯರನ್ನ ಸಕಲ ಅತಿಥಿ ಮಾನ್ಯರನ್ನ ನಾವು ವೇದಿಕೆಗೆ ಬರಮಾಡಿಕೊಂಡು ಆವರಣಿ ಡಾಕ್ಟರ್ ಎಂ.ಬಿ. ಪಾಟೀಲ್ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಶ್ರೀ ಬಸವರಾಜ ಪಾಟೀಲ್ ಯತ್ನಾಳ್ ವಿಜಯಪುರ ನಗರ ಶಾಸಕರು ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಸಕ್ಕರೆ ಜವಳಿ ಮತ್ತು ಕೃಷಿ ಮಾರುಕಟ್ಟೆ ಸಚಿವರು ಎಲ್ಲರೂ ಈಗ ಪತ್ರ ಸಲ್ಲಿಸುವುದರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಮಸ್ತ ಸಚಿವರೆಲ್ಲರೂ ಕಿತ್ತೂರು ರಾಣಿ ಚೆನ್ನಮ್ಮನ ಅಶ್ವಾರೂಢ ಮೂರ್ತಿಯನ್ನ ಉದ್ಘಾಟನೆ ಮಾಡಿದ್ದಾರೆ. ಆ ದೃಶ್ಯವನ್ನು ನಾವೆಲ್ಲ ನೀವೆಲ್ಲ ಕಣ್ಣಂಚಿನಲ್ಲಿ ತುಂಬಿಕೊಳ್ಳೋಣ. ಕಿತ್ತೂರು ರಾಣಿ ಚೆನ್ನಮ್ಮ ಪುತ್ಥಳಿ ಇಂದಿನ ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿರವರ ಒಟ್ಟು 32 ಅಡಿ ಎತ್ತರದ ಬೃಹತ್ತಾಕಾರದ ಅಶ್ವ
ಸ್ಥಾಪನೆಗೆ ವಾಯುವ್ಯ ಸಾರಿಗೆ ಸಂಸ್ಥೆಯ ಜಾಗೆಯನ್ನು ನೀಡಿದ್ದು ಹಾಗೂ ರಾಷ್ಟ್ರ ಪ್ರೇಮದ ಪ್ರತೀಕವಾಗಿ 100 ಅಡಿ ಎತ್ತರದ ಧ್ವಜಸ್ತಂಭದ ಸ್ಥಾಪನೆಗೆ ಅನುಮತಿ ನೀಡಿ ಸಹಕರಿಸಿರುವುದಕ್ಕೆ ಸಮಸ್ತ ವಿಜಯಪುರ ನಗರ ಹಾಗೂ ಜಿಲ್ಲೆಯ ವತಿಯಿಂದ ಅಭಿನಂದನೆಯನ್ನ ಘೋಷಣೆ ಮಾಡಿದ ಮುಖ್ಯಮಂತ್ರಿಗಳಿಗೆ ಇವತ್ತು ಘೋಷಣೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಘೋಷಣೆ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳಿಗೆ ಮಾತೃ ಹೃದಯ ಮುಖ್ಯಮಂತ್ರಿಗಳಿಗೆ ಮಾತೃ ಹೃದಯ ಮುಖ್ಯಮಂತ್ರಿಗಳಿಗೆ ನಮ್ಮ ವಿಜಯಪುರ ಜಿಲ್ಲೆ ಅಲ್ಲದೆ 8 ಇನ್ನೂ ಉಳಿದ ಜಿಲ್ಲೆಗಳಲ್ಲಿ ಸರ್ಕಾರ ವೈದ್ಯಕೀಯ ಕಾಲೇಜು ಮಂಜೂರು ಮಾಡಿದ ಸನ್ಮಾನ ಮುಖ್ಯಮಂತ್ರಿಗಳಿಗೆ ಮಾತೃ ಹೃದಯ ಮುಖ್ಯಮಂತ್ರಿಗಳಿಗೆ ನಮ್ಮ ಎಂ ಪಿ ಪಾಟೀಲ್ ಸಚಿವರಿಗೆ